ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಯಾರು ಮೇಡಮ್. ಇಷ್ಟ? ಗಿಲ್ಲಿ ಮೇಡಮ್. ಗಿಲ್ಲಿ ಬಿಟ್ಟು ಗಿಲ್ಲಿ ಒಬ್ಬನೇ ಮೇಡಮ್. ಯಾಕೆ ಇಷ್ಟ ಗಿಲ್ಲಿ? ಆಲ್ವೇಸ್ ಗಿಲ್ಲಿ ಮೇಡಮ್. ಏನ್ ಮೋಡಿ ಮಾಡಿದಾನೆ ಗಿಲ್ಲಿ? ಏನು ಮಾಡಿಲ್ಲ ಹೇಳಿ ಮೇಡಮ್. ಗಿಲ್ಲಿದ್ ಏನ್ ಇಷ್ಟ ಆಗುತ್ತೆ ಆ ಮನೆಯಲ್ಲಿ? ಮೇಡಮ್ ಆ ಮನೇಲಿ ಎಲ್ಲರೂ ಒಂಥರ ಇದ್ರೆ ಅವನೇ ಒಂಥರ ಇರ್ತಾನೆ. ಅದಕ್ಕಂತ ಬೇಕಾ ಮೇಡಮ್? ಅಷ್ಟು ಜನ ಬಂದು ಮಾತಾಡುವಾಗ ಒಂಥರ ಗೆತ್ತ ಮಾತಾಡೋ ಯಾರಿದ್ದಾರೆ ಹೇಳಿ? ದುಡ್ಡುಗೋಸ್ಕರ ಯಾರು ಬೇಕಾ ತಲೆ ಬಗ್ಸ್ತಾರೆ, ಅವ್ನು ದುಡ್ಡುಗೋಸ್ಕರ ತಲೆ ಬಗ್ಸ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಗಿಲ್ಲಿ ಇಷ್ಟ. ಗಿಲ್ಲಿ ಎಷ್ಟು ಎಪಿಸೋಡ್ಗಳನ್ನ ಮಾತ್ರ ನೋಡ್ತೀರಾ ಅಥವಾ ಲೈವ್ ಅದೆಲ್ಲ ನೋಡ್ತೀರಾ? ಮೇಡಮ್ ನಾನು ಇದಕ್ಕೆ ಮುಂಚೆನೂ ನೋಡಿದ್ದೀನಿ, ಬಟ್ ಈ ಥರ ನಾನು ಪ್ರಥಮ ಇದ್ರಲ್ಲ ಆಗಿಂದನೇ ನೋಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಗಿಲ್ಲಿದು ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ. ಗಿಲ್ಲಿ ಗೆಲ್ಲಬೇಕಂತ ರೋಡ್ ಹಾಕಿದ್ರೆ ಹೆಂಗೆ? ಆಗ್ತೀವಿ ಮೇಡಮ್. ಆಲ್ಮೋಸ್ಟ್ ನಾವು ಎಲ್ಲರಿಗೂ ಹೇಳಿದ್ದೀವಿ, ಫ್ರೆಂಡ್ಸ್ಗಳು ಹೇಳಿದ್ದೀವಿ. ನೀವೇನಾದ್ರು ಪ್ರಾರ್ಥನೆ ಗೀತನೆ ದೇವ್ರ ಹತ್ರ ಏನಾದ್ರು ಬೇಡ್ಕೊಂಡ್ರೆ ಹೆಂಗೆ? ಅವನೇ ದೇವ್ರ ಥರ ಎಲ್ಲರಿಗೂ ಮಾಡತ್ತೆ ಅಂದಮೇಲೆ ಅದಕ್ಕೆ ದೇವ್ರ ಹತ್ರ ಪ್ರಯತ್ನ ಮಾಡೋ ಏನು ವಿಷಯ ಮೇಡಮ್? ಸಕ್ಕದಾಗ ಒಂದು ಡೈಲಾಗ್ ಹೊಡೆದ್ಬಿಟ್ರು, ಗಿಲ್ಲಿನೇ ದೇವ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಗಿಲ್ಲಿ ಅವ್ರದ್ದು ಒಂದು ಡೈಲಾಗ್ ಹೇಳಿ ಸರ್ ನೋಡೋಣ. ನಮಗೆ ಡೈಲಾಗ್ ಬರಲ್ಲ ಮೇಡಮ್. ಬರಲ್ಲ. ಸಾಂಗ್ ಎಲ್ಲ ಇಲ್ಲ ಮೇಡಮ್, ಅವ್ನು ಆಟ ಇಷ್ಟ ಅಷ್ಟೇ. ಓಕೆ, ವಿಶ್ ಮಾಡ್ತೀರಾ ಹೆಂಗೆ? ವಿಶ್ವ ಮೇಡಮ್, ಆಲ್ವೇಸ್ ವಿಶ್ ಮಾಡ್ತೀವಿ ನಾವು. ಎಲ್ಲರೂ ವಿಶ್ ಮಾಡ್ತೀವಿ, ಪ್ರತಿಯೊಂದು ಕನ್ನಡಿಗರು ಎಲ್ಲರೂ ವಿಶ್ ಮಾಡ್ತಾರೆ ಅವ್ರಿಗೆ. ನಾವು ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಜನ ಕೋಟಿಗಿದಾರಲ್ಲ ಅವರು ವಿಶ್ ಮಾಡ್ತಾರೆ. ಯಾಕೆ ಸರ್ ಗಿಲ್ಲಿ ವಿನ್ ಆಗಬೇಕು? ಯಾಕೆ ಸರ್ ಗಿಲ್ಲಿ ಬೆಳಿಬೇಕು? ಮೇಡಮ್ ಅವನಿಂದ ಅವ್ನು ಕಾಣಿಸ್ತಾ ಇರೋ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾವನೆ. ಎಲ್ಲರೂ ಒಂದು 10 ಜನ ಕೊಟ್ಬಿಟ್ಟು ತೋರಿಸ್ಕೊಳ್ತಾರೆ, ಅವನ ಅದು ತೋರಿಸ್ಕೊಳ್ಳಲ್ಲ. ಅದೇ ಅಲ್ಲ ಅವ್ನು ವ್ಯಕ್ತಿಯ ಗುಣ. ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ ಇಲ್ವಾ ಮನೇಲಿ? ಯಾರು ಇಷ್ಟ ಇಲ್ಲ ಮೇಡಮ್. ಎಲ್ಲರೂ ಅವರು ಸುಖಕ್ಕೋಸ್ಕರ ಆಡ್ತಾವ್ರೆ. ಅವನೇ ಅವ್ನ ಹಾರ್ಟಿಂದ ಏನು ನಡ್ಸೋ ಅದು ಮಾಡ್ತಾವನೆ ಅಷ್ಟೇ.